ನಮಸ್ಕಾರ ಸ್ನೇಹಿತರೆ, ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿಯ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಬ್ರಾಯ್ಲರ್ ಕೋಳಿ ಸಾಕಾಣಿಕೆಯಲ್ಲಿ ಡೇ ಓಲ್ಡ್ ಮರಿಯಿಂದ ಹಿಡಿದು ಸೇಲ್ಔಟ್ ಆಗುವ ತನಕ ಫೀಡನ್ನು ಯಾವ ಯಾವ ವಿಭಾಗಗಳಲ್ಲಿ ವಿಂಗಡಿಸಿ ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸಿ ಹೇಳ್ತೀನಿ ಇವತ್ತು. ಸ್ನೇಹಿತರೆ, ಕೆಲವೊಂದು ಕಂಪನಿಗಳಲ್ಲಿ 3 ಭಾಗಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಅಂದರೆ ಪ್ರೀ ಸ್ಟಾರ್ಟರ್, ಸ್ಟಾರ್ಟರ್ ಹಾಗೆ ಫಿನಿಷರ್ ಅಂತ. ಬಟ್ ನಮ್ಮ ಕಂಪನಿಯಲ್ಲಿ ಕೂಡ 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಪ್ರೀ ಸ್ಟಾರ್ಟರ್, ಸ್ಟಾರ್ಟರ್, ಫಿನಿಷರ್ ಫಸ್ಟ್ ಆ್ಯಂಡ್ ಫಿನಿಷರ್ ಸೆಕೆಂಡ್ ಅಂತ. ಹಾಗೆ ಸ್ನೇಹಿತರೆ, ಈ ಎಲ್ಲ ಫೀಡನ್ನು ಎಷ್ಟು ಪ್ರಮಾಣದಲ್ಲಿ ಕೋಳಿ ಮರಿಯಿಂದ ಹಿಡಿದು ದೊಡ್ಡದಾಗೋ ತನಕ ಡಿವೈಡ್ ಮಾಡಿ ಕೊಡ್ತಾರೆ, ಎಷ್ಟು ಗ್ರಾಮ್ ಲೆಕ್ಕದಲ್ಲಿ ಡಿವೈಡ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ತೇನೆ. ಸ್ನೇಹಿತರೆ, ಇಲ್ಲಿ ನನಗೆ ಪ್ರೀ ಸ್ಟಾರ್ಟರ್ ಅಂದರೆ ಮರಿ ಬಂದಾಗಿಂದ, ಡೇ ಓಲ್ಡ್ ಮರಿಗೆ ಬಂದಾಗಿಂದ ಒಂದು 10ರಿಂದ 12 ದಿನಗಳ ತನಕ ಪ್ರೀ ಸ್ಟಾರ್ಟರ್ ಫೀಡ್ ರನ್ನಿಂಗ್ ಇರ್ತದೆ. ಅಷ್ಟು ಪ್ರೀ ಸ್ಟಾರ್ಟರ್ ನನಗೆ ನಮ್ಮ ಕಂಪನಿಯಿಂದ ಸಪ್ಲೈ ಮಾಡಿದಿರ್ತಕ್ಕಂಥದ್ದು ಪರ್ ಬರ್ಡ್ 420 ಗ್ರಾಮ್ಸ್ ಅಷ್ಟನ್ನು ನಮಗೆ ಸಪ್ಲೈ ಮಾಡಿರ್ತಾರೆ. ಇದು ಪ್ರೀ ಸ್ಟಾರ್ಟರ್ ವಿಷಯ. ಇನ್ನು ನೆಕ್ಸ್ಟ್ ಬರುವಂಥದ್ದು ಸ್ಟಾರ್ಟ್ರು. ಈ ಪ್ರೀ ಸ್ಟಾರ್ಟರ್ ಮುಗಿದ ನಂತರ ನೆಕ್ಸ್ಟ್ ನಾವು ಸ್ಟಾರ್ಟರ್ನ ಸ್ಟಾರ್ಟ್ ಮಾಡಬೇಕಾಗ್ತದೆ. ಸ್ಟಾರ್ಟರ್ ಫೀಡ್ ಎಷ್ಟು ಬರ್ತದೆ ಅಂತ ಹೇಳಿದರೆ, ನನಗೆ ನಮ್ಮ ಕಂಪನಿ ಕಡೆಯಿಂದ 1 ಕೆ ಜಿ ರೇಷಿಯೋಲ್ಲಿ ನನಗೆ ಫೀಡನ್ನು ಡಿವೈಡ್ ಮಾಡಿ ಕಳಿಸಿದ್ದಾರೆ. ಪ್ರೀ ಸ್ಟಾರ್ಟ್ರು 420 ಗ್ರಾಮ್. ಹಾಗೆ ಅದು ತಿಂದಾದ ನಂತರ 1 ಕೆ ಜಿ ಸ್ಟಾರ್ಟರ್ ಫೀಡು ಕೋಳಿಗಳು ತಿನ್ನಲಿಕ್ಕೆ ನಮ್ಮ ಕಂಪನಿ ಕಡೆಯಿಂದ ಕೊಟ್ಟಿದ್ದಾರೆ. ಪರವಾಗಿಲ್ಲ ಅಂತ ಹೇಳಿದರೆ, ಪ್ರೀ ಸ್ಟಾರ್ಟ್ರು 350ರಿಂದ 400 ಗ್ರಾಮ್ ಸ್ಟ್ಯಾಂಡರ್ಡ್ ಇರ್ತದೆ, ಅಷ್ಟು ಕೊಟ್ಟರೆ ಸಾಕಾಗ್ತದೆ. ಹಾಗೆ ಸ್ಟಾರ್ಟರ್ ಅಂತಕ್ಕಂಥದ್ದು ಕೂಡ ಹಾಗೆ ಒಂದು 900 ಟು 1 ಕೆ ಜಿ ಸ್ಟಾರ್ಟರ್ ಫೀಡನ್ನು ಕೋಳಿಗಳಿಗೆ ಕೊಟ್ಟರೆ ಗ್ರೋತ್ ಕೂಡ ಚೆನ್ನಾಗಿ ಬರ್ತದೆ. ಹಾಗೆ ಈ ಪ್ರೀ ಸ್ಟಾರ್ಟರ್ ಮುಗಿದ ನಂತರ ಸ್ಟಾರ್ಟ್ರು ಅಂತ ಹೇಳಿದರೆ ಒಂದು 12-13 ದಿನಕ್ಕೆ ಪ್ರೀ ಸ್ಟಾರ್ಟರ್ ಮುಗಿತದೆ. ಕೆಲವೊಮ್ಮೆ ಕ್ಲೈಮೇಟ್ ಚೆನ್ನಾಗಿದ್ದರೆ ಒಂದು 12 ದಿನಕ್ಕೆ ಕೂಡ ಕಂಪ್ಲೀಟ್ ಆಗ್ಬೋದು ಪ್ರೀ ಸ್ಟಾರ್ಟ್ರು. ಇದು ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಟಾರ್ಟರ್ ಫೀಡು. ಇದು ಸ್ಟಾರ್ಟರ್ ಫೀಡು ಒಂದು 12-13 ದಿನದ ಸ್ಟಾರ್ಟ್ ಆಗಿದರೆ 25-26 ದಿನದ ತನಕ ಇರ್ತದೆ. ಹಾಗೆ ಇಲ್ಲಿ ಕೂಡ ಕ್ಲೈಮೇಟ್ ಚೆನ್ನಾಗಿದ್ದರೆ ಈ 1 ಕೆ ಜಿ ಫೀಡ್ ಅಂತಕ್ಕಂಥದ್ದು ಒಂದು 25 ದಿನಕ್ಕೆ ಕೂಡ ಎಂಡ್ ಆಗ್ಬೋದು. ಇಲ್ಲ ಕ್ಲೈಮೇಟ್ ತುಂಬ ವಾತಾವರಣ ಬಿಸಿ ಇದ್ದು ಫೀಡಿಂಗ್ ಸ್ವಲ್ಪ ಇಂಟೇಕ್ ಕಡಿಮೆ ಆದರೆ 25-26 ದಿನ ತನಕನೂ ಹೋಗ್ತದೆ. ಇದಾದ ನಂತರ ಬರ್ತಕ್ಕಂಥದ್ದು ನಮ್ಮ ಕಂಪನಿಯಿಂದ ಫಿನಿಷರ್ ಫಸ್ಟ್ ಅಂತಕ್ಕಂಥ ಫೀಡನ್ನು ಕೊಡ್ತಾರೆ. ಇದರ ಪ್ರಮಾಣವು ಕೂಡ 1 ಕೆ ಜಿ ಲೆಕ್ಕದಲ್ಲಿ ನಮಗೆ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ಇದು ಕೂಡ ಹಾಗೆ 25 ದಿನದ ನಂತರ ಒಂದು 33ರಿಂದ 35 ದಿನದ ತನಕ ಫಸ್ಟ್ ಫಿನಿಷರ್ ರನ್ನಿಂಗ್ ಇರ್ತದೆ. ಇದಾದ ನಂತರ ಬರ್ತಕ್ಕಂಥದ್ದು ಸೆಕೆಂಡ್ ಫಿನಿಷರ್ ಅಂತ. ಇದು ಏನಾಗ್ತದೆ, ಕೋಳಿಗಳು 40 ದಿನಕ್ಕೆ ಖಾಲಿ ಆದರೂ ಕೂಡ ಅದೇ ರನ್ನಿಂಗ್ ಇರ್ತದೆ. 50 ದಿನದ ತನಕ ಇದ್ದರೂ ಕೂಡ ಸೆಕೆಂಡ್ ಫಿನಿಷರೇ ರನ್ನಿಂಗ್ ಇರ್ತದೆ. ಈ ಕೋಳಿ ಫಸ್ಟ್ ಫಿನಿಷರ್ ತಿಂದಾದ ನಂತರ ಒಂದು 35 ದಿನದ ನಂತರ ಬರ್ತಕ್ಕಂಥದ್ದು ಸೆಕೆಂಡ್ ಫಿನಿಷರ್. ಇದು ಕೋಳಿ ಸೇಲ್ಔಟ್ ಆಗುವ ದಿನದ ತನಕನೂ ಕೂಡ ಸೆಕೆಂಡ್ ಫಿನಿಷರ್ ರನ್ನಿಂಗ್ ಇರ್ತದೆ. ಹಾಗೆ ಸ್ನೇಹಿತರೆ, ನಾವು ಇಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಬೇಕಾದ ವಿಷಯ ಅಂತ ಹೇಳಿದರೆ, ಪ್ರೀ ಸ್ಟಾರ್ಟರ್, ಸ್ಟಾರ್ಟರ್ ಫೀಡ್ ಎಲ್ಲವೂ ಚೆನ್ನಾಗಿದ್ದು ನಮ್ಮ ಮ್ಯಾನೇಜ್ಮೆಂಟು ಚೆನ್ನಾಗಿಲ್ಲ ಅಂತ ಹೇಳಿದರೆ, ಮರಿಗಳ ಬೆಳವಣಿಗೆ ಪ್ರಾರಂಭಿಕ ಹಂತದಲ್ಲಿ ಬ್ರೂಡಿಂಗ್ ಚೆನ್ನಾಗಿ ಆಗಿಲ್ಲ ಅಂತ ಹೇಳಿದರೆ, ಅಥವಾ ಒಳಗಡೆ ಸ್ವಚ್ಛತೆ ಯಾವುದೇ ಒಂದು ಚೆನ್ನಾಗಿಲ್ಲ ಅಂತ ಹೇಳಿದರೆ, ಮರಿಗಳು ಎಷ್ಟೇ ಚೆನ್ನಾಗಿರುವ ಫೀಡನ್ನು ಕೊಟ್ಟರೂ ಕೂಡ ಅಲ್ಲಿ ನಮಗೆ ಉತ್ತಮ ಅದರಲ್ಲಿ ಬೆಳವಣಿಗೆ ಕಂಡುಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಮರಿಗಳ ಬೆಳವಣಿಗೆ ಅಂತಕ್ಕಂಥದ್ದು ಕುಂಠಿತವಾಗ್ತಾನೆ ಹೋಗ್ತದೆ. ಅದೇ ರೀತಿ ಈ ವಿಡಿಯೋನ ನೋಡ್ತಾ ಇರ್ತಕ್ಕಂಥ ಯಾರಾದರೂ ಫಾರ್ಮರ್ಸ್ ಇದ್ದರೆ, ನಿಮ್ಮ ಕಂಪನಿ ಕಡೆಯಿಂದ ನಿಮಗೆ ಯಾವ ಪ್ರಮಾಣದಲ್ಲಿ ಫೀಡನ್ನು ಸಪ್ಲೈ ಮಾಡ್ತಾರೆ ಅಂತಕ್ಕಂಥದ್ದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಹಾಗೆ ಸಾಧ್ಯ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.